दिने रामाय रामभद्राय रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशेरुद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्ण पूजारतं मुनि विश्वेशमिष्टदं वंदे परिव्राट चक्रवर्तिनं श्रीगुरुभ्यो नमः। हरि ओಂ। ಕಾಲಯವನ ಗರ್ಗಾಚಾರ್ಯರು ರುದ್ರದೇವರ ವರ ಪಡ್ಕೊಂಡು ಕೃಷ್ಣನನ್ನೇ ಸಂಹಾರ ಮಾಡುವಂಥ ಮಗ ಹುಟ್ಟಬೇಕು ಅಂತ ಹೇಳ್ಕೊಂಡು ಮಗ ಹುಟ್ಟಿ ಆಯಿತು, ದೊಡ್ಡದಾಯಿತು, ಯುದ್ಧಕ್ಕೆ ಬಂದಾಯಿತು. ಯುದ್ಧಕ್ಕೆ ಬಂದು 3 ಕೋಟಿ ಸೈನ್ಯ ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬಂದಿದ್ದಾನೆ ಭಗವಂತ. ಖಾಲಿ ಯಾವ ಶಸ್ತ್ರಾಸ್ತ್ರ ಇಲ್ಲದೆ ಖಾಲಿ ಬಾಹುಬಲದಿಂದ ಮಾತ್ರ ಎದುರು ನಿಂತಿದ್ದಾನೆ ಕಾಲಯವನದ್ದು. ಕಾಲಯವನನ್ನು ಅದರ ಮೊದಲು ಅಂತ ಹೇಳಿದರೆ ಜರಾಸಂಧ ಇನ್ನೇನಾದರೂ ನಾನು ಕಾಲಯವನ ಹತ್ರ ಯುದ್ಧ ಮಾಡುವಾಗ ಈ ಜರಾಸಂಧ ಬಂದು ಯಾದವರನ್ನೇನಾದರೂ ಕೊಂದು ಹಾಕಿದರೆ ಅಂತ ಹೇಳಿಬಿಟ್ಟು ಆ ಹೆದರಿಕೆಯನ್ನು ಏನು ಮಾಡ್ತಾನೆ, ಯಾದವರಿಗೆ ದ್ವಾರಕಾಪುರಿಯನ್ನು ನಿರ್ಮಾಣ ಮಾಡಿಸಿ ವಿಶ್ವಕರ್ಮನ ಮುಖಾಂತರ ಅವರನ್ನೆಲ್ಲ ಅಲ್ಲಿಗೆ ಸ್ಥಳಾಂತರಿಸಿ ಆಯಿತು. ಅಲ್ಲಿ ಲವಣ ಸಮುದ್ರವನ್ನು ಸಿಹಿ ನೀರಿನ ಸಮುದ್ರವನ್ನಾಗಿ ಮಾರ್ಪಡಿಸಿಯೂ ಆಯಿತು. ಅದೆಲ್ಲ ಮಾಡಿ ಆದಮೇಲೆ ಆರಾಮದಲ್ಲಿ ಕೃಷ್ಣನು ಯುದ್ಧಕ್ಕೆ ಸಜ್ಜಾಗಿ ನಿಂತು ಏನು ಮಾಡಿದ ಅಂತೇಳಿದರೆ, ಯುದ್ಧಕ್ಕೆ ಮೊದಲು ಒಂದು ದೂತನನ್ನು ಕಳಿಸ್ತಾನೆ. ಏನಂತ ಹೇಳಿದರೆ ಕಾಳಸರ್ಪವನ್ನು ಒಂದು ಮಡಿಕೆಯೊಳಗೆ ಹಾಕಿಬಿಟ್ಟು ಕಳಿಸ್ತಾನೆ ಅಂತೇಳ್ಕೊಂಡು. ಕಾಳವನ್ನು ನೋಡ್ತಾನೆ, ಅದೇ ಕಾಳಸರ್ಪ ಯಾವ ಲೆಕ್ಕ ಇದು ಅಂತ ಹೇಳ್ಕೊಂಡು. ಕಾಳಸರ್ಪ ಬಹಳ ಭೀಕರ, ಜೋಕೆ, ಹುಷಾರು ಅಂತ ಹೇಳ್ಕೊಂಡು ಹೇಳಿದ್ದಾನೆ ಕಾಣ್ತದೆ. ನನಗೆ ಯಾವ ಲೆಕ್ಕ ಕಾಳಸರ್ಪ ಅಂತ ಅದನ್ನು ಕೊಂದು ಆ ಮಡಿಕೆಗೆ ಫುಲ್ ಇರುವೆ ತುಂಬಿಸ್ತಾನೆ. ಎಷ್ಟು ನನ್ನ ಹತ್ರ 3 ಕೋಟಿ ಮ್ಲೇಚ್ಛರಿದ್ದಾರೆ ಸೈನಿಕರು, ಮುಗಿಸಿಬಿಡ್ತೇನೆ ನಾನು ಕಾಳಸರ್ಪವನ್ನು. ಮುಗಿಸೋದು ನನಗೇನು ದೊಡ್ಡ ಇದೇ ಕಷ್ಟ ಏನಿಲ್ಲ, ಯಾವ ಹುಷಾರು ಏನೂ ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಕೃಷ್ಣನಿಗೆ ಈ ರೀತಿ ಸಂದೇಶ ಕಳಿಸ್ಬೇಕು ತಾನು ಅಂತ ಕಳಿಸಿಕೊಡ್ತಾನೆ. ಆವಾಗ ಆ ದೂತನಿಗೆ ಕೃಷ್ಣ ಹೇಳ್ತಾನೆ, ಯಾವುದು ಇದರಲ್ಲಿ ಸತ್ಯ, ನಾನು ಕಳಿಸಿದ್ದು ಸತ್ಯವಾ ಅವನು ಕಳಿಸಿದ್ದು ಸತ್ಯವಾ ಅಂತ ಈಗ ನಾನು ಪ್ರದರ್ಶನ ಮಾಡ್ತೇನೆ. ಅದರ ಮೊದಲು ಒಂದು ಆಗಿ ಹೋಯಿತು. ಏನಂತ ಹೇಳಿದರೆ ರುದ್ರದೇವರದ್ದು ವರ ಏನಂತ ಹೇಳಿದರೆ ಕೃಷ್ಣನನ್ನು ಇಲ್ಲವಾಗಿಸುವಂತಹ ಮಗ ಹುಟ್ಟಬೇಕು ಅಂತ. ಕೃಷ್ಣನನ್ನು ಇಲ್ಲವಾಗಿಸುವಂಥದ್ದು ಆಗಿ ಹೋಯಿತು. ಹೇಗೆ ಆಗಿ ಹೋಯಿತು ಅಂತ ಹೇಳಿದರೆ, ಕೃಷ್ಣ ಎನ್ನುವ ಸರ್ಪವನ್ನು ಕಾಲಯವನ ಕೊಂದಾಕಿದ್ದಾನೆ. ಹಾಗೆ ಕೃಷ್ಣನನ್ನು ಇಲ್ಲವಾಗಿಸಿದ್ದಾನೆ. ಈ ಭೂಮಿಯಲ್ಲಿ ಕೃಷ್ಣ ಇದ್ದಾನ? ಇಲ್ಲ. ಯಾವ ಕೃಷ್ಣ ಅಂದರೆ ಯಾರು? ಆ ಸರ್ಪ. ಕೃಷ್ಣ ಸರ್ಪ ಅದು ಇಲ್ಲ. ಆದ್ದರಿಂದ ರುದ್ರದೇವರದ್ದು ಒಂದು ಸ್ವಲ್ಪ ಏನು ಗೌರವ ಕೊಡಬೇಕಲ್ಲ ಅವರ ವರಕ್ಕೆ ಅಂತ ಹೇಳ್ಕೊಂಡು ಅಷ್ಟು ಮಾತ್ರ ಆಗುವುದು, ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ. ಯಾಕಂದರೆ ಕೃಷ್ಣನನ್ನೇ ಇಲ್ಲವಾಗಿಸಬೇಕಿದ್ದರೆ, ಕೃಷ್ಣ ಅಂದರೆ ಭಗವಂತ, ಆ ಭಗವಂತ ಸರ್ವಶಕ್ತವಾದ ಭಗವಂತ, ಅಚಿಂತ್ಯ ಶಕ್ತಿ ಇರುವಂಥ ಭಗವಂತನನ್ನು ಇಲ್ಲವಾಗಿಸಲಿಕ್ಕೆ ಇದರಲ್ಲಿ ಯಾರಿಲ್ಲ ಅಂತೇಳಿದರೆ ದ್ವಿತೀಯ ಅಂತ ಯಾರೂ ಇಲ್ಲ. ಆ ಭಗವಂತನಿಗೆ ಸಮ ಅಂತ ಯಾರೂ ಇಲ್ಲ. ಭಗವಂತ ಸರ್ವಸ್ವತಂತ್ರನಾದಿರುವವನು ಒಬ್ಬನೇ, ಉಳಿದವರೆಲ್ಲ ಅಧೀನ, ಅವರೆಲ್ಲ ಬಾಕಿದವರೆಲ್ಲ ಭಗವಂತ ಹೇಳಿದಾಗೆ ಕೇಳುವವರು. ಆದ್ದರಿಂದ ಭಗವಂತನನ್ನು ಯಾರಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ಹೆಸರು ಅಕ್ಷರ. ಅವನಿಗೆ ಕ್ಷರ ಅನ್ನುವಂಥದ್ದು, ನಾಶ ಅನ್ನುವಂಥದ್ದಿಲ್ಲ. ಅವನಿಗೆ ಅಚ್ಯುತ ಅಂತ ಹೆಸರು. ಅವನಿಗೆ ಚ್ಯುತಿಯೇ ಇಲ್ಲ. ಯಾವುದೇ ರೀತಿಯಿಂದಲೂ ಅವನ ಕೂದಲನ್ನು ಸಹ ಕೊಂಕು ಮಾಡಲಿಕ್ಕೆ ಯಾರಿಂದ ಆಗೋದಿಲ್ಲ. ಆದ್ದರಿಂದ ಅವನು ಅಕ್ಷರ, ಅವನು ಅಚ್ಯುತ, ಅವನು ನಾಶರಹಿತ, ಅವನು ಅವಿನಾಶಿ, ಅಂದರೆ ಯಾವ ನಾಶವೂ ಇಲ್ಲದವನು. ಆದ್ದರಿಂದ ಇದೆಲ್ಲ ಪ್ರಸಿದ್ಧ ಹೆಸರುಗಳಿಂದ ಕೀರ್ತಿವಂತನಾಗಿರುವಂಥ ಭಗವಂತ. ಆ ಭಗವಂತನನ್ನು ಈ ಕಾಲಯವನ ಬಿಟ್ಟು ಯಾರು ಬಂದರೂ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಅಲ್ಲಿ ಏನಾಗಿದೆ, 125ನೇ ಶ್ಲೋಕ ಅಂತೇಳಿದರೆ ಅಷ್ಟು ಎಲ್ಲ ಅಸ್ತ್ರಗಳು ಎಲ್ಲ ಇರುವಂಥ ಕಾಲಯವನನ್ನು ಏನು ಮಾಡಿದ್ದಾನೆ ಭಗವಂತ ಸೋಲಿಸಿಬಿಟ್ಟ. ಅಂದರೆ ನಿರಾಯುಧಂ, ಯಾವುದೇ ಆಯುಧ ಇಲ್ಲದೆ ಅವನನ್ನು ರಥದಿಂದ ತೆಗೆದು ಕೆಳಗೆ ಹಾಕಿದ್ದಾನೆ, ಕೆಡವಿ ಹಾಕಿ ಅವನನ್ನು ಸೋಲಿಸಿದ್ದಾನೆ. ಅವನ 3 ಕೋಟಿ ಸೈನಿಕರನ್ನು ಕೊಂದು ಹಾಕಿದ್ದಾನೆ ಕೃಷ್ಣ. ಅಂದರೆ ಕ್ಷಣಾರ್ಧದಲ್ಲಿ ಇಷ್ಟೆಲ್ಲ ಆಗಿ ಹೋಗಿದೆ. ಹಾಗಾದರೆ ಇವನನ್ನು ಏನು ಮಾಡಿದ? ಕಾಲಯವನನ್ನು ಸೋಲಿಸಿದ್ದಾನಲ್ಲ, ಏನು ಮಾಡಿದ್ದಾನೆ? ಅಲ್ಲಿ ಕೊಲ್ಲದೆ ಅವನನ್ನು ಬಿಟ್ನೋ? ಯಾಕೆ ಜರಾಸಂಧನನ್ನು ಕಳಿಸಿದಾಗೆ ಹೋಗು ಪುನಃ ಸೈನ್ಯ ಕಟ್ಟಿಕೊಂಡು ಬರಬೇಕಲ್ಲ ನೀನು, ಹೋಗೀಗ ಅಂತ ರಕ್ತ ವಾಂತಿ ಹಾಕ್ಕೊಂಡು ಹೋಗ್ತಾ ಇದ್ದಲ್ಲ ಜರಾಸಂಧ. ಮತ್ತು
ಅವನ ಸೈನಿಕ, ಅವನ ಸ್ನೇಹಿತ ರಾಜರುಗಳೆಲ್ಲ ಅದೇ ಥರ ಇವನಿಗೂ ಮಾಡಿದ್ನ. ಏನು ಮಾಡಿದ ಕೃಷ್ಣ ಕಾಲಯವನನ್ನು ಅನ್ನುವಂಥದ್ದನ್ನು ಈಗ ನೋಡುವ. 126ನೇ ಶ್ಲೋಕವೇಲಾರೆ. ನಿರಾಯುಧಂ ವಿಧಾಯ ಬಾಹುನಾಕ್ಷಣ ವಿಮೋರ್ಛಿತಂ ನ ಚಾಹನತ್ ಸುರಾರ್ಥಂ ಸ್ಮರನ್ ಹರಿಃ. 126ನೇ ಶ್ಲೋಕ. ದೇವತೆಗಳಿಂದ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಅವನಿಂದ ಪಡೆದ ವರವನ್ನು ಶ್ರೀಕೃಷ್ಣನು ಸ್ಮರಿಸುತ್ತಾ, ಶ್ರೀಹರಿಯು ಭುಜದಿಂದ ಒಂದು ಕ್ಷಣದಿಂದ ಕಾಲಯವನನ್ನು ವಾಹನ ರಹಿತನನ್ನಾಗಿ ಮಾಡಿದನು ಹಾಗೂ ಆಯುಧ ರಹಿತನನ್ನಾಗಿ ಮಾಡುತ್ತಾನೆ. ಹಾಗೂ ವಿಶೇಷವಾಗಿ ಮೂರ್ಛಿತನಾದವನನ್ನು ಅವನು ಸಂಹರಿಸಲಿಲ್ಲ. ಏಕೆ ಸಂಹರಿಸಲಿಲ್ಲ ಅಂದರೆ ಮುಂದಿನ ಶ್ಲೋಕದಲ್ಲಿ ವಿವಾಹನಂ ನಿರಾಯುಧಂ ವಿಧಾಯ ಬಾಹುನಾಕ್ಷಣಾತ್ ವಿಮೂರ್ಛಿತಂ ನ ಚ ಅಹನತ್ ಸುರಾರ್ಥಿತಂ ಸ್ಮರನ್ ಹರಿಃ. ವಿವಾಹನಂ, ಯುದ್ಧಕ್ಕೆ ಬರುವಾಗ ಹೇಗೆ ಬಂದಿದ್ದಾನೆ ಕಾಲಯವನ, ಜರಾಸಂಧಾದಿಗಳು ಬಂದ ಹಾಗೆಯೇ ಬಂದಿದ್ದಾನೆ. ರಥ ಬೇರೆ, ರಥದಲ್ಲಿ ಬೇಕಾದಷ್ಟು ಶಸ್ತ್ರಗಳು, ರಥದ ಮೇಲಿಂದ ಧ್ವಜ, ಆಮೇಲಿಂದ ಕುದುರೆಗಳು, ಆಮೇಲೆ ಸಾರಥಿ, ಹೀಗೆಲ್ಲ ಬಂದಿದ್ದಾನೆ. ಯಾರು? ಕಾಲಯವನ. ಏನು ಮಾಡಿದ್ದಾನೆ? ವಿವಾಹನಂ, ಅವನ ರಥ ಮುರಿದು ಬೀಳುವಾಗ ಮಾಡಿದ್ದಾನೆ. ನಿರಾಯುಧಂ, ಒಂದು ಆಯುಧವು ಕೈಯಲ್ಲಿಲ್ಲ ಕಾಲಯವನಿಗೆ. ಅಯ್ಯೋ ನನಗೊಂದು ಆಯುಧ ಆದರೂ ಬೇಕಂತ ಹೇಳಿದರೆ ಇಲ್ಲ, ಬಿದ್ದಿದ್ದಾನೆ. ನಿರಾಯುಧಂ ವಿಧಾಯ, ಮಾಡಿದ. ಯಾರು? ಕೃಷ್ಣ. ವಿವಾಹನಂ, ವಾಹನ ಇಲ್ಲ, ಸೈನಿಕರಿಲ್ಲ, ಇದು ಇಲ್ಲ, ಸಾರಥಿ ಇಲ್ಲ, ಕುದುರೆಗಳಿಲ್ಲ, ಯಾವುದೂ ಇಲ್ಲ, ಬಿದ್ದಿದ್ದಾನೆ. ನಿರಾಯುಧಂ, ಒಂದು ಗದೆಯಾದರೂ ಇಟ್ಕೊಂಡಿದ್ದಾನೆ ಕೈಯಲ್ಲಿ? ಇಲ್ಲ. ನಿರಾಯುಧಂ ವಿಧಾಯ, ಮಾಡಿದ. ಕೃಷ್ಣ ಕಾಲಯವನನ್ನು ಅದೇ ಥರ ಜರಾಸಂಧಾದಿಗಳಿಗೆ ಹೇಗೆ ಮಾಡ್ತಿದ್ನೋ ಹಾಗೆ ಮಾಡಿದ್ದಾನೆ. ಬಾಹುನಾಕ್ಷಣಾತ್, ಖಾಲಿ ಬಾಹುಗಳಿಂದ. ಬಾಹುನ, ಯಾವ ಶಸ್ತ್ರ ಅಸ್ತ್ರ ಯಾವುದು ಉಪಯೋಗಿಸಲಿಲ್ಲ ಕೃಷ್ಣ. ಬಾಹುನ, ಖಾಲಿ ಬಾಹುದಿಂದಲೇ ಅವನನ್ನು ಎಳೆದು ರಥವನ್ನು ತುಂಡು ಮಾಡಿ ಬಿಸಾಡಿ ಬಿಟ್ಟಿದ್ದಾನೆ. ಒಂದು ಕ್ಷಣದಲ್ಲಿ ಆಗಿ ಹೋಗಿದೆ ಇಷ್ಟು ಕೆಲಸ. ವಿಮೂರ್ಛಿತಂ ಚ ಅಹನತ್, ತಲೇನ ಕೇಶವ ಅರಿಹ ಅಂತೇಳಿದ್ದಾರೆ. ರಥೋತ್ತಮಾತ್ ನ್ಯಪಾತಯತ್ ಅಂತೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ಉತ್ತಮ ರಥದಿಂದ ಅವನನ್ನು ಎಳೆದು ಏನು ಮಾಡಿದ್ದಾರೆ? ಕೆಳಗೆ ಕೆಡವಿದ್ದಾರೆ. ನ್ಯಪಾತಯತ್ ಅಂದರೆ ಕೆಡವಿ ಹಾಕಿದ್ದಾರೆ. ಪತತಿ ಅಂದರೆ ಬೀಳುವುದು, ನೆಪತಯತ್ ಅಂದರೆ ಬೀಳಿಸುವಂಥದ್ದು. ಸೊ ತಲೇನ, ಹಸ್ತ ತಲೇನ ಅಂತೇಳಿದರೆ ಅಂಗೈಯಿಂದ ಹೊಡೆದ ಪೆಟ್ಟಿಗೆ ವಿಮೂರ್ಛಿತಂ, ಏನಾಗಿದ್ದಾನೆ? ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ಆಗಿದೆ. ಅವನ ಹತ್ರ ಏನಿಲ್ಲ. ರಥದಿಂದ ಬೀಳುವಾಗ ಒಂದು ಆಯುಧ ಇಲ್ಲ, ಏನಿಲ್ಲ. ರಥವೆಲ್ಲ ತುಂಡಾಗಿ ಹೋಗಿದೆ. ಇಲ್ಲಿ ಕೆಳಗೆ ಬಿದ್ದಿದ್ದಾನೆ. ಬಿದ್ದು ವಿಮೂರ್ಛಿತಂ, ಮೂರ್ಛೆ ತಪ್ಪಿದ್ದಾನೆ. ಮೂರ್ಛೆ ತಪ್ಪುವಾಗ ಕೃಷ್ಣನಿಗೆ ನೆನಪಾಯಿತು, ಓ ಇವನನ್ನು ಕೊಲ್ಲಬಾರ್ದಲ್ಲ. ಸ್ಮರನ್ ಹರಿಹಿ ಅಂದರೆ ಸ್ಮರನ್ ಹರಿಹಿ ಅಂತ ಬಂತು ಲಾಸ್ಟ್ 2 ಶಬ್ದ. ಯಾವುದರಲ್ಲಿ? ಈ 126ನೇ ಶ್ಲೋಕದಲ್ಲಿ. ಸ್ಮರನ್ ಹರಿಹಿ. ಹರಿಹಿ ಅಂದೇಳಿದರೆ ಸರ್ವಶಕ್ತನಾದ ಭಗವಂತ ಶ್ರೀಕೃಷ್ಣ. ಸ್ಮರನ್, ಸ್ಮರಣೆಗೆ ಬಂತು, ಸ್ಮರಿಸಿದ. ಏನು ಸ್ಮರಿಸಿದ? ಏನೋ ಒಂದು ನೆನಪು. ಏನದು? ಸುರಾರ್ತಿತಂ, ದೇವತೆಗಳು ಕೇಳಿದ್ದು. ಅವತ್ತು ದೇವತೆಗಳು ಕೇಳಿದ್ರಲ್ಲ, ಏನಂತ? ಓ ಹೋ ಹೋ ಓ ಮುಚುಕುಂದನ, ಸರಿ 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 ಸರಿ, ಏನು ಅದಕ್ಕೋಸ್ಕರ ಇವನನ್ನು ಕೊಲ್ಲಬಾರ್ದ. ಸೊ ಚ ವಿಮೂರ್ಛಿತಂ ನ ಚ ಅಂದರೆ ಚ ಅಂದರೆ ಮತ್ತು, ನ ಅಂದರೆ ಇಲ್ಲ, ಏನು ಇಲ್ಲ. ಚ ನ ಚ ಅಹನತ್. ಅಹನತ್ ಅಂತ ಹೇಳಿದರೆ ನ ಚಾಹನತ್. ಚಾ ಅಂದರೆ ಆ ಉಂಟಲ್ಲ, ಅಹನತ್ ನ ಚ ಅಹನತ್. ಆ ಪ್ಲಸ್ ಆ ಅಂತಾಗಿದೆ, ಚಾ ಅಂತಾಗಿದೆ. ಚ ಪ್ಲಸ್ ಅಹನತ್ ಚಾಹನತ್. ಸೊ ಅಹನತ್ ಅಂದರೆ ಹಂತಿ ಘ್ನಂತಿ, ಏನು ಅಂತ ಹೇಳಿದ್ರೆ ಕೊಲ್ಲುವುದು ಅಂತ. ಸೊ ಇದು ಭೂತಕಾಲ. ಇದು ನ ಅಹನತ್ ಅಂದರೆ ಕೊಲ್ಲಲಿಲ್ಲ. ಅಹನತ್ ಅಂದರೆ ಕೊಂದ.
ನ ಅಹನತ್ ಮತ್ತು ಚ ಅಂದರೆ ಮತ್ತು ಅವನನ್ನು ಕೆಡವಿ ಆಯಿತು, ನಿರಾಯುಧನನ್ನಾಗಿ ಮಾಡಿ ಆಯಿತು, ರಥದಿಂದ ಎಳೆದಾಯಿತು, ಹೊಡೆದಾಯಿತು ಅಂಗೈಯಿಂದ ಕಾಲಯವನ, ಅವ ಮೂರ್ಛೆ ತಪ್ಪಿ ಬಿದ್ದಾಯಿತು. ಇಷ್ಟೆಲ್ಲ ಆಗುವಾಗ ಕೃಷ್ಣನಿಗೆ ಸ್ಮರಣೆ ಬಂತು. ದೇವತೆಗಳು ಹೇಳಿದ್ದು, ದೇವರೇ ಭಗವಂತ ಒಂದು ಕೆಲಸ ಆಗಬೇಕಲ್ವಾ, ನಮ್ಮ ಮರ್ಯಾದೆ ಹೋಗ್ತದೆ ಈ ಮುಚುಕುಂದನ ಕಥೆಯಲ್ಲಿ, ಅದಕ್ಕೋಸ್ಕರ ಅವನನ್ನು ಏನಾದರೂ ಮಾಡಿ ಅಂತೇಳಿದರೆ ನೀವು ಆ ಕಾಲಯವನನ್ನು ಕೊಲ್ತೀರಲ್ಲ, ಆ ಕೊಲ್ಲುವ ಸಮಯದಲ್ಲಿ ಒಂಚೂರು ಮುಚುಕುಂದನನ್ನೇ ಅಟ್ಯಾಚ್ ಮಾಡಿಬಿಡಿ ಅಂತ ನೋಡ್ಕೊಳ್ಳಿ, ಸ್ವಲ್ಪ ನಮ್ಮ ಮರ್ಯಾದೆ ಪ್ರಶ್ನೆ ಅಂತೇಳಿದರೆ ಈ ದೇವತೆಗಳಿದ್ದರೆ ಯಾರು? ಭಗವಂತನ ಪರಿವಾರ ತಾನೇ. ಸೊ ದೇವತೆಗಳದ್ದು ಮರ್ಯಾದೆ ಉಳಿಸ್ಬೇಕಲ್ವ. ಈಗ ರುದ್ರದೇವರ ಮರ್ಯಾದೆ ಉಳಿಸಿದಾಗೆ ಕೃಷ್ಣ ಸರ್ಪವನ್ನು ಕಳಿಸಿ. ಸೊ ಹಾಗೆ ಏನಂತೇಳಿದರೆ ದೇವತೆಗಳದ್ದು ಕೂಡ ಮರ್ಯಾದೆ ಉಳಿಸಬೇಕು. ತನ್ನ ಕುಟುಂಬದವರ ಮರ್ಯಾದೆ ನಾವು ಉಳಿಸಿದರೆ ನಮ್ಮ ಮರ್ಯಾದೆ ಉಳಿದಾಗೆ ಅಂತ ಹೇಳ್ಕೊಂಡು ಭಗವಂತ ಏನು ಮಾಡ್ತಾನೆ, ನಚ ಅಹನತ್, ಅವನನ್ನು ಕೊಲ್ಲಲಿಲ್ಲ. ಸೊ ಏನದು ಮುಚುಕುಂದನ ಕತೆ? ಸೊ 126ನೇ ಶ್ಲೋಕದಲ್ಲಿ ಕ್ಷಣ ಮಾತ್ರದಲ್ಲಿ ಕ್ಷಣಾತ್ ಏನು ಮಾಡಿದ ಶ್ರೀಕೃಷ್ಣನು ತನ್ನ ಬಾಹುಬಲದಿಂದಲೇ ಬಾಹುನ ಆ ಕಾಲಯವನನ್ನು ವಿವಾಹನಂ, ವಾಹನರಹಿತ, ರಥವೂ ಇಲ್ಲ, ಸಾರಥಿಯೂ ಇಲ್ಲ, ಕುದುರೆಗಳು ಇಲ್ಲ, ಆಮೇಲೆ ಆಯುಧಾದರೂ ಉಂಟ ಒಂದು ಅಂತ ಹೇಳಿದರೆ ನಿರಾಯುಧಂ, ಏನಿಲ್ಲ, ಹೊಡೆದ ಪೆಟ್ಟಿಗೆ ಏನಾಗಿದ್ದಾನೆ, ಮೂರ್ಛೆ ತಪ್ಪಿ ಬಿದ್ದ. ವಿಮೂರ್ಛಿತಂ ಅಂತೇಳಿದರೆ ಮೂರ್ಛೆ ತಪ್ಪಿ ಬೀಳುವಾಗೆ ಮಾಡಿದ್ದಾನೆ, ಗಾಢ ಮೂರ್ಛೆಗೆ ಗುರಿಯಾಗಿಸಿದ. ಆವಾಗ ದೇವತೆಗಳ ಪ್ರಾರ್ಥನೆಯನ್ನು ಸ್ಮರಿಸಿ ಸುರಾರ್ಥಿತಂ ಸ್ಮರನ್ ಹರಿಹಿ ಶ್ರೀಕೃಷ್ಣನು ನಚ ಅಹನತ್, ಕೊಲ್ಲಲಿಲ್ಲ, ಕೊಲ್ಲದೆ ಬಿಟ್ಟ ಅಂತೇಳಿದರೆ ಜರಾಸಂಧನನ್ನು ಕೊಲ್ಲದೆ ಬಿಡ್ತಿದ್ದ, ಹಾಗೆ ಕಾಲಯವನನ್ನು ಕೊಲ್ಲದೆ ಬಿಟ್ಟಿದ್ದ. ಏನು ದೇವತೆಗಳು ಪ್ರಾರ್ಥಿಸಿದ್ದು, ಏನು ಅಲ್ಲಿ ದೇವತೆಗಳು ಪ್ರಾರ್ಥಿಸಿದ್ದು ಜರಾಸಂಧನ ಕೇಸ್ನಲ್ಲಿ ಏನಂತ ಹೇಳಿದರೆ, ಈ ಜರಾಸಂಧನನ್ನು ಕೊಲ್ಲಬಾರದು, ಯಾಕಂದರೆ ಕೃಷ್ಣಾವತಾರ ಆಗಿರೋದೇ ಭೂಭಾರ ಹರಣಕ್ಕೋಸ್ಕರ. ಅವನು ಪ್ರತಿ ಸಲ ನೀವು ಕಳಿಸಿ ಅವ ಪುನಃ ಸೈನ್ಯ ಕಟ್ಟಿಕೊಂಡು ಪುನಃ ಬರ್ತಾನೆ, ಅದು ಯಾಕಂದರೆ ಅವನ ಸ್ವಭಾವವೇ ಹಾಗೆ. ಅಂದರೆ ಈ ಸಲ ನಾನು ಸೋಲಿಸಿಬಿಡ್ತೇನೆ ಅಂತ, ಈ ಸಲ ಸೋಲಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಪ್ರತಿ ಸಲವೂ ಹಾಗೇ ಬರ್ತಾನೆ, ಸೋಲಿಸಬೇಕಂತ ಬಹಳ ಪ್ರಯತ್ನದಿಂದ ಯುದ್ಧ ಮಾಡ್ತಾನೆ. ಆವಾಗ ಅವನು ಎಲ್ಲ ಇದೇ ರೀತಿ ಕಾಲಯವನಿಗೆ ಮಾಡಿದಾಗೆ ನಿರಾಯುಧಂ, ಆಮೇಲಿಂದ ನಿರಾಯುಧಂ ಆಯಿತು, ಇನ್ನೇನು ವಿವಾಹನಂ, ಆ ಥರ ಎಲ್ಲ ಮಾಡಿ ಅವನ ಕವಚವನ್ನು ಕೂಡ ಭೇದಿಸಿ ಅವನಿಗೆ ಇಡೀ ಶರೀರದಲ್ಲಿ ಇನ್ನು ಗಾಯ ಆಗಲಿಕ್ಕೆ ಜಾಗವೇ ಇಲ್ಲ ಅಂತ ಅಷ್ಟು ಅವಳನ್ನು ಬಾಣಗಳನ್ನು ಚುಚ್ಚಿ ಅವನನ್ನು ರಕ್ತ ಕಾರುವಂತೆ ಮಾಡಿ ಕಳಿಸಿಬಿಡ್ತಿದ್ದ. ಇನ್ನು ಹೋಗು ಅಂತ, ಜೀವೇತಿ ಅಂತ ಹೇಳಿದರೆ ಜೀವದಲ್ಲಿ ಇದ್ದರೆ ಬೆಲ್ಲ ಬೆಳೆ ತಿಂತೀಯ, ಹೋಗು ಅಂತ ಹೇಳ್ಕೊಂಡು ಜೀವದಲ್ಲಿದ್ದೆಲ್ಲ ಓಡು ಅಂತೇಳಿ ಓಡಿಸ್ತಿದ್ದ. ಅಯ್ಯೋ ನನ್ನನ್ನು ಕೊಂದು ಬಿಡಪ್ಪ ಅಂತೇಳಿದರೆ ಕೊಲ್ಲುತ್ತಾನೂ ಇರಲಿಲ್ಲ. ಅದೇ ಥರ ಈ ಕಾಲಯವನನ್ನು ಕೂಡ ಕೊಲ್ಲಲಿಲ್ಲ, ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಇನ್ನೀಗ ಕೊಲ್ಲುವುದು ಅಂತ ಹೇಳುವಾಗ ಭಗವಂತನಿಗೆ ನೆನಪಾಯಿತು. ಏನಂತೇಳಿದರೆ ದೇವತೆಗಳು ಏನೋ ಒಂದು ನನ್ನ ಹತ್ರ ಅವತ್ತು ಪ್ರಾರ್ಥಿಸಿದ್ದಾರಲ್ಲ, ನಾನು ಆಯಿತು ಅಂತ ಹೇಳಿದ್ದೇನಲ್ಲ, ಅದೇ ಇದು ಈ ಕಾಲಯವನನ್ನು ಕೊಲ್ಲುವಾಗ ನಮ್ಮನ್ನೊಂಚೂರು ನೋಡಿಕೊಳ್ಳಿ ಅಂತ. ಏನು ನೋಡಿಕೊಳ್ಳುವುದು ಅಂತ ಬೈಲಾರೆ ಹೇಳಿ ನೋಡುವ, ಏನು ನೋಡಿಕೊಳ್ಳೋದು ಅಂತ. ಯಾಚಿರೇ ಜನಾರ್ದನಂ ವರಪ್ರದೇಶ್ವರಂ. ಹಿಂದೆ ದೇವತೆಗಳು ಹಾಗೂ ಅಸುರರ ಯುದ್ಧ ಆದಾಗ, ಅದು ಸಮಾಪ್ತಿಯಾದಾಗ ದೇವಶ್ರೇಷ್ಠರು ಯುವನಾಶ್ವನ ಮಗ ಮಾಂಧಾತೃ, ಆ ಮಾಂಧಾತೃನ ಮಗನಾದ ಮುಚುಕುಂದನ ವಿಷಯದಲ್ಲಿ ಒಂದು ವರವನ್ನು ಕೊಡುತ್ತಾರೆ. ಆ ವರವನ್ನು ಕೊಡುವವರಿಗೆ ನಿಯಾಮಕನಾದ ಶ್ರೀ ಕೃಷ್ಣನ ಹತ್ರ ಇನ್ನೊಂದು ವರವನ್ನು ಬೇಡುತ್ತಾರೆ. ಅದು ಮುಂದಿನ ಶ್ಲೋಕದಲ್ಲಿ. ಪುರಾ ಹಿ ಯೌವನಾಶ್ವಜೇ ವರಪ್ರದಾಸುರೇಶ್ವರಾಃ ಯಯಾಚಿರೇ ಜನಾರ್ದನಂ ವರಪ್ರದೇಶ್ವರಂ. ಪುರಾಹಿ ಮೊದಲೇ, ಯೌವನಾಶ್ವಜೆ ವರಪ್ರದಾಹ ಸುರೇಶ್ವರಾಹ. ಸುರೇಶ್ವರಾಹ ಅಂದರೆ ದೇವತೆಗಳೆಲ್ಲರೂ, ಸುರ ಈಶ್ವರಾಹ ಅಂತೇಳಿದರೆ ಎಲ್ಲ ದೇವತೆ ಶ್ರೇಷ್ಠರುಗಳು. ವರಪ್ರದಾಹ ಅಂತೇಳಿದರೆ ವರವನ್ನು ಕೊಟ್ಟಿದ್ದರು.
ಯಾರಿಗೆ? ಯೌವನಾಶ್ವಜೆ. ಯೌವನಾಶ್ವ ಅಂದರೆ ಯುವನಾಶ್ವನ ಮಗ. ಯುವನಾಶ್ವ ಅಂದರೆ ಯಾರು? ಇಕ್ಷ್ವಾಕು ರಾಜ, ಅವನಿಗೆ ಯುವನಾಶ್ವ ಅಂತ ಹೆಸರು. ಆಮೇಲೆ ಯೌವನಾಶ್ವ ಅಂದರೆ ಅವನ ಮಗ ಅಂತ, ದಶರಥನ ಮಗ ದಾಶರಥಿ. ಹಾಗೆ ಯುವನಾಶ್ವನ ಮಗ ಯೌವನಾಶ್ವ. ಯಾರವನು? ಇಕ್ಷ್ವಾಕಿನ ಮಗ ಮಾಂಧಾತ. ಓ, ಮಾಂಧಾತ. ಸರಿ. ಅಂದರೆ ಇಕ್ಷ್ವಾಕು ಆಯಿತು, ಮಾಂಧಾತ ಆಯಿತು ಅಂತೇಳಿದರೆ ಇದರಲ್ಲಿ ಬರ್ತದೆ. ಯಾವುದರಲ್ಲಿ? ಮಂಗಲಾಷ್ಟಕದಲ್ಲಿ ಬರ್ತದೆ. ಎಲ್ಲ ರಾಜರುಗಳದ್ದು ಒಂದು ಶ್ಲೋಕ ಉಂಟು. ಮಾಂಧಾತ ನೌಶೋಂಬರೀಶ ಸಗರೌ ರಾಜ ಪ್ರತುರ್ ಹೈಹಯಃ ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಯಯಾತಿರ್ಯದುಃ ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಃ ಚ ಉತ್ಥಾನಪಾದಧ್ರುವೌ ಇತ್ಯಾದ್ಯ ಭುವಿ ಭೂಭುಜಶ್ಚ ಸತತಂ ಕುರ್ವಂತು ನೋ ಮಂಗಲಂ. ನಿಮಗೆಲ್ಲ ಒಂದು ಸ್ವಲ್ಪ ಈಗಿನ ಮದುವೆಗಳಲ್ಲಿ ಚಂಡೆ ಮಾತ್ರ ಕಾಣ್ತದೆ, ಅದು ಕೇಳ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಹುಡುಗನಿಗೆ ಮಾಲೆ ಹಾಕುವಾಗ ಚಂಡೆ ಪೆಟ್ಟಿಗೆ ಯಾರು ಏನು ಹೇಳಿದ್ದಾರೆ ಏನೂ ಗೊತ್ತಾಗೋದಿಲ್ಲ. ಆ ಹುಡುಗಿಯನ್ನು ಯಾರೋ ಎತ್ತಿದ್ರಂತೆ, ಅದು ಮಾತ್ರ ಕಾಣ್ತದೆ ಅಷ್ಟೇ ವಿನಃ ಏನು ಶಬ್ದ ಯಾವುದು ಕೇಳಿದ್ರೆ ಚಂಡೆ ಪೆಟ್ಟು ಮಾತ್ರ. ಆದರೆ ಮೊದಲಿನ ಮದುವೆಗಳಲ್ಲೆಲ್ಲ ಪುರೋಹಿತರುಗಳು, ಆ ಕಡೆ ಪುರೋಹಿತರು ಈ ಕಡೆ ಪುರೋಹಿತರು ಅವರ ಅಸಿಸ್ಟೆಂಟ್ಸು ಎಲ್ಲ ಸೇರಿಕೊಂಡು ಈ ಮಂಗಲಾಷ್ಟಕ ಹೇಳ್ತಿದ್ರು. ಈ ಮಂಗಲಾಷ್ಟಕ ಹೇಳುವಾಗ ಅದು ಅಲ್ಲಿಂದ ಶುರುವಾಗ್ತದೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಅಂತ ಅಲ್ಲಿಂದ ಶುರುವಾಗಿ ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ, ಅದು ಲಾಸ್ಟಿಗೆ. ಸೊ ಆದಿತ್ಯಾದಿ ನವಗ್ರಹ ಶುಭಕರ ಅಂತ ಹೇಳಿದರೆ ಇನ್ನೀಗ ಮಾಲೆ ಹಾಕಲಿಕ್ಕೆ ಅಂತ ಲೆಕ್ಕ. ಅದು ಬರುವ ತನಕ ಕಾಯ್ತಾ ಇರ್ತಾರೆ. ಅಷ್ಟು ತನಕ ಅಂತೇಳಿದರೆ ಹುಡುಗನ ನೋಡಲಿಕ್ಕಿಲ್ಲ ಅಂತ ಮಧ್ಯದಲ್ಲಿ ಪರದೆ ಹಿಡ್ಕೊಂಡು ಕೂತಿರ್ತಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ಮಂಗಲಾಷ್ಟಕದಲ್ಲಿ ಏನು ಹೇಳ್ತಾರೆ? ಮಾಂಧಾತ, ನಹುಷ, ಅಂಬರೀಷ, ಸಗರ, ರಾಜ, ಪೃಥು, ಹೈಹಯಃ, ಆಮೇಲೆ ಶ್ರೀಮಾನ್ ಅಂದರೆ ಇದು ಧರ್ಮಸುತೋ, ಶ್ರೀಮಾನ್ ಧರ್ಮಸುತೋ, ಯಾರು? ಇವ ಧರ್ಮರಾಜ. ನಲ, ದಶರಥ, ರಾಮ, ಯಯಾತಿ, ಯದುಹು, ಆಮೇಲೆ ಇಕ್ಷ್ವಾಕುಶ್ಚ, ವಿಭೀಷಣ, ಭರತ. ಇಕ್ಷ್ವಾಕು ಹೆಸರು ಬಂತು, ಮಾಂಧಾತ ಅಂತ ಫಸ್ಟಿಗೆ ಬಂತು, 3ನೇ ಲೈನಲ್ಲಿ ಇಕ್ಷ್ವಾಕುದ ಹೆಸರು ಬಂತು. ವಿಭೀಷಣ, ಭರತ, ಉತ್ಥಾನಪಾದ, ಧ್ರುವ, ಹೀಗೆ ಇವರೆಲ್ಲ ಇತ್ಯಾದ್ಯ ಇವರೆಲ್ಲ ಭುವಿ ಭೂಭುಜ ಅಂದರೆ ಇಡೀ ಭೂಮಿಯನ್ನು ಅಲಂಕರಿಸಿದವರು, ಭೂಮಿಗೆ ಒಡೆಯರಾದ ರಾಜರುಗಳು, ಇವರೆಲ್ಲ ಪ್ರಸಿದ್ಧ ರಾಜರುಗಳು. ಸೊ ಏನು ಫಸ್ಟಿಗೆ ಮಾಂಧಾತನ ಹೆಸರು ಬರ್ತದೆ, ಆಮೇಲೆ ಇಕ್ಷ್ವಾಕುದ ಹೆಸರು ಬರ್ತದೆ. ಸೊ ಇಕ್ಷ್ವಾಕು ಅಂದರೆ ಯುವನಾಶ್ವ ಅಂದರೆ ಇಕ್ಷ್ವಾಕು. ಸೊ ಇಕ್ಷ್ವಾಕುದ್ದು ಏನು ಸ್ಪೆಷಲ್ ಅಂತೇಳಿದರೆ, ಅವನು ಏನು ಎಷ್ಟು ಪ್ರಸಿದ್ಧಿ ಅಂತೇಳಿದರೆ, ಅವನು ತಪಸ್ಸು ಮಾಡ್ತಾನೆ. ಎಲ್ಲರೂ ತಪಸ್ಸು ಮಾಡಿದಾಗೆ ಅವನು ತಪಸ್ಸು ಮಾಡಿದ್ದಾನಂತ ಬ್ರಹ್ಮದೇವರು ಕೇಳ್ತಾರೆ ಅವನಿಗೆ, ಏನು ಬೇಕು ನಿನಗೆ, ನಿನ್ನ ತಪಸ್ಸಿಂದ ನಾನು ಮೆಚ್ಚಿದ್ದೇನೆ ಅಂತ. ಅದಕ್ಕೆ ಇಕ್ಷ್ವಾಕು ಹೇಳ್ತಾನೆ, ನನ್ನ ಪ್ರಜೆಗಳಿಗೆ ಬಹಳ ಸಂಕಟ ಆಗಿದೆ, ಅವರ ಸಂಕಟವನ್ನು ಪಾರು ಮಾಡಬೇಕು. ಬ್ರಹ್ಮದೇವರಿಗೆ ಆಶ್ಚರ್ಯ ಆಗೋಯಿತು. ಅಂತ ಹೇಳಿದರೆ ಎಲ್ಲರೂ ಕೇಳುವುದು ಅವರಿಗೇನಾದರೂ ಬೇಕು ಅಂತ, ನಾನು ಸಾಯದಾಗೆ ಮಾಡಬೇಕು, ನಾನು ಅವಧ್ಯನಾಗಬೇಕು, ನಾನು ಒಳಗೂ ಸಾಯಬಾರ್ದು ಹೊರಗೂ ಸಾಯಬಾರ್ದು, ನಾನು ಪ್ರಾಣಿಯಿಂದ ಸಾಯಬಾರ್ದು ಮನುಷ್ಯರಿಂದ ಸಾಯಬಾರ್ದು, ಈ ಥರ ಎಲ್ಲ ವರ ಕೇಳ್ತಾರೆ. ಅಂದರೆ ತಾವು ಅಮರರಾಗಬೇಕು, ನಮ್ಮನ್ನು ಯಾರೂ ಸೋಲಿಸಬಾರ್ದು, ಅಂದರೆ ದೇವತೆಗಳ ಪಟ್ಟ ಹೋಗಿ ಕೂತ್ಕೋಬೇಕು ಅಂತ ಹೇಳ್ಕೊಂಡು ಎಲ್ಲ ಈ ಥರ ವರ ಕೇಳುವವರ ಮಧ್ಯದಲ್ಲಿ ಇವನು ಒಬ್ಬ ಬಂದುಬಿಟ್ಟಲ್ಲ. ಏನು ಅಂತೇಳಿದರೆ ನನ್ನ ಪ್ರಜೆಗಳಿಗೋಸ್ಕರ. ಅರೆ ಅಂದರೆ ಆಶ್ಚರ್ಯ ಆಗಿ ಹೋಯಿತು ಯಾರಿಗೆ? ಬ್ರಹ್ಮದೇವರಿಗೂ ಕೂಡ. ಇಂಥವನು ಒಬ್ಬ ರಾಜ ಇದ್ದಾನ ಅಂದರೆ ನಿನಗೆ ಏನು ಬೇಡವಾ, ನನಗೇನು ಬೇಡ, ನನ್ನ ಪ್ರಜೆಗಳಿಗೆ ಕಷ್ಟ ಆಗಿದೆ. ಅರೆ ಇಂಥ ಒಬ್ಬ ರಾಜ. ಆ ರಾಜ ಯಾರು? ಇಕ್ಷ್ವಾಕು. ಅವನ ಮಗ ಯಾರು? ಮಾಂಧಾತ. ಎಲ್ಲ ಅವ್ರದ್ದೆಲ್ಲ ಕಥೆಗಳು ಬರ್ತದೆ ಮಹಾಭಾರತದಲ್ಲಿ, ಎಲ್ಲ ಡಿಟೇಲ್ ಆಗಿ ಬರ್ತದೆ. ಸೊ ಇಕ್ಷ್ವಾಕುದ್ದು ಒಂದು ಕಥೆ ಇಷ್ಟು ನೆನಪುಂಟು ನನಗೆ. ಸೊ ಇಕ್ಷ್ವಾಕುವಿನ ಮಗ ಮಾಂಧಾತ. ಸೊ ಯುವನಾಶ್ವನ ಮಗ ಯೌವನಾಶ್ವ. ಸರಿ, ನಿಮಗೆ ಇಕ್ಷ್ವಾಕದ್ದು ಆಯಿತು, ಮಾಂಧಾತ ಆಯಿತು. ಇಲ್ಲಿ ಕಥೆ ಯಾರ್ದು ಇರೋದು? ಮುಚುಕೊಂದೊಂದು. ಅವನ ಹೆಸರು ಎಲ್ಲಿದೆ ಅಂತ ಹೇಳಿದರೆ ಮಾಂಧಾತನ ಮಗ ಅಂತ. ಯೌವನಾಶ್ವ ಜೆ ಅಂತ ಬಂತು ನೋಡಿ. ಸೊ ಯೌವನಾಶ್ವ ಜೆ ಅಂದರೆ ಯೌವನಾಶ್ವನ ಮಗ, ಯೌವನಾಶ್ವ ಜ.
ಅವನಲ್ಲಿ ಅಂತ ಸಪ್ತಮಿ ವಿಭಕ್ತಿ ಅದು. ಸೊ ಪುರಾಹಿ ಮೊದಲೇ ಯೌವನಾಶ್ವಜೇ ಮಾಂಧಾತನ ಮಗನಾದ ಮುಚುಕುಂದನಲ್ಲಿ ಏನು ವರಪ್ರದಾಹ ಸುರೇಶ್ವರಾಹ, ದೇವತೆಗಳು ವರ ಕೊಟ್ಟಿದ್ದರು. ವರಪ್ರದಾಹ, ವರ ಪ್ರದಾಹ, ದಾ ಅಂದರೆ ಕೊಡುವುದು, ಪ್ರದಾಹ ಅಂದರೆ ವರ ಕೊಡುವುದಲ್ವ, ಅದಕ್ಕೋಸ್ಕರ ಪ್ರದಾಹ. ಸೊ ವರಪ್ರದಾಹ ಕೊಟ್ಟಿದ್ದೇನು, ವರ ಕೊಟ್ಟಿದ್ದಾರೆ. ಏನದು ಕತೆ ಮುಚುಕುಂದನದ್ದು ಅಂತ ಹೇಳಿದರೆ, ಒಂದು ಅಲ್ಲಿ ಯುದ್ಧ ಆಯಿತು. ಯಾರಿಗೆ? ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಆಯಿತು. ಯುದ್ಧ ಆಗುವಾಗ ಈ ಮುಚುಕುಂದ ದೇವತೆಗಳಿಗೆ ಬಹಳ ಸಹಾಯ ಮಾಡಿದ್ದಾನೆ. ಎಷ್ಟು ಸಹಾಯ ಮಾಡಿದ್ದಾನೆ ಅಂತ ಹೇಳಿದರೆ ಅದು ಲೆಕ್ಕವೇ ಇಲ್ಲ. ದೇವತೆಗಳು ಒಂದು ವೇಳೆ ವಿನ್ ಆದರು ಅಂತೇಳಿದರೆ, ಜಯಗಳಿಸಿದರು ರಾಕ್ಷಸರ ವಿರುದ್ಧ ಅಂದರೆ, ದೇವತೆಗಳು ಗುಟ್ಟಿನಲ್ಲಿ ಹೇಳಿದ್ದು ಆ ಮುಚುಕುಂದನಿಂದ ನಾವು ಗೆದ್ದದ್ದು ಅಂತ, ನಾವು ಆದರೆ ಗೆಲ್ಲಕ್ಕಿಲ್ಲ ಅಂತ. ಅಂದರೆ ಮುಚುಕುಂದ ಅಷ್ಟು ಒಂದು ಅವರಿಗೆ ಸಹಾಯ ಮಾಡಿದ್ದಾನೆ ದೇವತೆಗಳಿಗೆ. ದೇವತೆಗಳು ಏನು ಮಾಡಿದರು, ಬಹಳ ಪ್ರಸನ್ನರಾಗಿ ಮುಚುಕುಂದನಿಗೆ ಹೇಳಿದರು, ನಿನಗೇನು ವರ ಬೇಕು ಅಂತ. ಆಗ ದೇವತೆಗಳಿಗೆ ಟಪ್ಪ ನೆನಪಾಯಿತು, ಇವನು ಎಲ್ಲಿಯಾದರೂ ಮೋಕ್ಷ ಕೇಳಿದರೆ, ಮೋಕ್ಷ ಕೇಳಿದರೆ ಕೊಡಲಿಕ್ಕೆ ನಮ್ಮಿಂದ ತಾಕತ್ತು ಉಂಟಾ? ಅದಕ್ಕೆ ಕೂಡಲೇ ಹೇಳಿದರು ದೇವತೆಗಳು, ಅಯ್ಯೋ ಮೋಕ್ಷ ಒಂದು ಬಿಟ್ಟು ಬಾಕಿದೇನಾದರೂ ಕೇಳಪ್ಪ ಅಂತ. ಯಾಕಂದರೆ ಮೋಕ್ಷ ಕೊಡೋದು ಆ ಮಹಾವಿಷ್ಣುವಿಗೆ ಮಾತ್ರ ಸಾಮರ್ಥ್ಯ ಇರೋದು, ನಮಗೆ ಸಾಮರ್ಥ್ಯ ಇಲ್ಲ. ಇವರೇನೋ ಕೇಳಿಬಿಟ್ರು, ಏನಂತ, ಏನು ಬೇಕಾದರೂ ವರ ಕೇಳು ಅಂತ. ನೀನು ಮೋಕ್ಷ ಕೇಳಿದ್ರೆ ನಮ್ಮಿಂದ ಕೊಡಲಿಕ್ಕಾಗ್ತದ? ಮೋಕ್ಷ ಒಂದು ಬಿಟ್ಟು ಏನನ್ನಾದರೂ ಕೇಳು ಅಂತ. ಮುಚುಕುಂದ ಯೋಚನೆ ಮಾಡಿದ, ಸರಿ ಮೋಕ್ಷವನ್ನು ಬಿಟ್ಟು ಏನನ್ನಾದರೂ ಕೇಳಬೇಕಾ ಅಂಥೇಳಿ ಏನು ಕೇಳಿದ ಹೇಳ್ತಾನೆ, ನನಗೆ ಗಾಢ ನಿದ್ರೆ ಕೊಡಿ. ಇವನಿಂತ ಕುಂಭಕರ್ಣನ ಜಾತಿಯವ, ಕುಂಭಕರ್ಣಂದು ಮತ್ತು ಇವೊಂದು ಒಂದೇ ನಕ್ಷತ್ರವ ಅಂತ ದೇವತೆಗಳಿಗೆ ಆಶ್ಚರ್ಯ ಆಯಿತು. ಇವ ಎಂಥ ವರ ಕೇಳೋದು ಇದು ಅಂದರೆ, ನನಗೆ ಗಾಢ ನಿದ್ರೆ ಕೊಡಿ ಅಷ್ಟೇ, ಅಲ್ಲ ಇನ್ನೇನಾದರೂ ಬೇಕಾ ಅಂತ ಕೇಳಿದರೆ, ನನ್ನ ನಿದ್ರೆಯನ್ನು ಯಾರಾದರೂ ಭಂಗ ಮಾಡಿದರೆ, ನನಗೆ ಎಚ್ಚರ ಆದರೆ ನಾನು ಅವರನ್ನು ನೋಡ್ತೇನಲ್ಲ, ಅವರು ಸುಟ್ಟು ಬೂದಿ ಆಗಬೇಕು. ಆಯಿತು ಮಾರಾಯ, ಇದು ಎಂಥ ವರ ಅಂತ ಹೇಳ್ಕೊಂಡು ದೇವತೆಗಳೆಲ್ಲ ವಿಚಿತ್ರ ಆಗಲಿ ಶುರುವಾಯಿತು. ಆದರೆ ದೇವತೆಗಳಿಗೆ ಒಂಚೂರು ಗಿಲ್ಟ್ ಅಂತೇಳಿದರೆ, ನಾವು ಅವನಿಗೆ ಹೇಳಿದ್ವಿ ಏನಂದರೆ ಏನು ಬೇಕಾದರೂ ವರ ಕೇಳು ಅಂತ, ಆಮೇಲೆ ನಾವೇ ಹೇಳಿದ್ವಿ ಮೋಕ್ಷ ಒಂದು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ. ಸೊ ನಮ್ಮ ಮರ್ಯಾದೆ ಹೋಯಿತು. ನಾನು ಹಾಗೆ ಹೇಳಲೇಬಾರ್ದಿತ್ತು, ಏನು ಬೇಕಾದರೂ ವರ ಕೇಳು ಅಂತ ಹೇಳಿಬಿಟ್ಟು ಅವನು ಮುಚುಕುಂದ ಏನಂತೇಳಿದರೆ ಈ ಥರ ವರ ಕೇಳಿಬಿಟ್ಟ. ಏನಂತೇಳಿದರೆ, ನಾನು ಗಾಢ ನಿದ್ರೆ ಕೊಡಿ, ನನ್ನ ನಿದ್ರೆಯನ್ನು ಯಾರಾದರೂ ಭಂಗ ಮಾಡಿಸಿದರೆ ಅವರು ಸುಟ್ಟು ಬೂದಿ ಆಗಬೇಕು, ನಾನು ನೋಡುತ್ತಲೇ ಅವರು ಸುಟ್ಟು ಬೂದಿ ಆಗಬೇಕು ಅಂತ. ಇದು ಎಂಥ ವರ ಕೇಳಿದ. ಸೊ ನಮ್ಮ ಮರ್ಯಾದೆ ಹೋಯಿತು. ಇವಂದು ಒಂದು ಒಳ್ಳೆ ಅವನಿಗೊಂದು ಬೇಕಾದಾಗೆ ಒಂದು ವರ ಕೊಡಲಿಕ್ಕೆ ಆಗಲಿಲ್ಲ ಅಂತ ಭಾರಿ ಇದಾಯಿತು. ಸೊ ಇದನ್ನು ಯಾರಿಗೆ ಹೇಳಿದ್ದಾರೆ? ಭಗವಂತನಿಗೆ ಹೇಳಿದ್ದಾರೆ. ಭಗವಂತ ನಮ್ಮ ಮರ್ಯಾದೆ ಹೋಯಿತು ಅಂತ. ಅಂದರೆ ಅವನು ಏನಾದರೂ ಮೋಕ್ಷ ಬೇಕಂತ ಕೇಳಿದ್ರೆ ನಾವು ಹೇಗೆ ಕೊಡೋದು? ಆ ಮೋಕ್ಷದ ಅಧಿಕಾರ ನಿಮಗಲ್ವ ಇರೋದು. ಅದಕ್ಕೋಸ್ಕರ ನಾವು ಕೂಡಲೇ ಒಂದು ಕ್ಲಾಸ್ ಹಾಕಿಬಿಟ್ವಿ, ಕಂಡೀಷನ್ಸ್ ಅಪ್ಲೈ. ಏನಂತ ಹೇಳಿದ್ರೆ, ಮೋಕ್ಷ ಒಂದು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ ಹೇಳಿಬಿಟ್ವಿ. ಈ ರೀತಿ ಕೇಳಿದ್ದಾನೆ ಅಂತೇಳಿದರೆ ಜನಾರ್ದನನನ್ನು, ಭಗವಂತನನ್ನು ಪ್ರಾರ್ಥಿಸ್ತಾರೆ ದೇವತೆಗಳು, ನಮ್ಮ ಮರ್ಯಾದೆ ಉಳಿಸು, ಅವನು ಭಾರಿ ಹೆಲ್ಪ್ ಮಾಡಿದ್ದಾನೆ ನಮಗೆ. ಈಗ ನಮಗೊಂದು ಒಳ್ಳೆ ವರ ಕೊಡಲಿಕ್ಕೆ ಆಗಲಿಲ್ಲ ಅವನಿಗೆ, ಅದು ಏನೋ ಒಂದು ವರ ಕೇಳಿಬಿಟ್ಟು, ಅದೆಂಥ ವರ ಅಂದರೆ ನಾವು ಕೊಟ್ಟದ್ದು ಅಂತ ನಮಗೊಂದು ತೃಪ್ತಿಯೇ ಇಲ್ಲ. ಅದಕ್ಕೋಸ್ಕರ ಯಯಾಚಿರೇ ಜನಾರ್ದನಂ, ದೇವತೆಗಳೆಲ್ಲ ಯಾಚಿರೇ ಬೇಡಿದ್ದಾರೆ. ಯಾರನ್ನು? ಜನಾರ್ದನನನ್ನು. ಎಲ್ಲರ ಏನು ದುಃಖವನ್ನು ಪರಿಹಾರ ಮಾಡುವಂಥ ದೇವರು ನೀನು, ಜನಾರ್ದನ ನೀನು. ಸೊ ಜನಾರ್ದನನನ್ನು ಯಯಾಚಿರೇ ಅಂತೇಳಿದರೆ ಯಾಚನೆ ಮಾಡಿದರು. ಏನಂತ? ವರಂ ವರಪ್ರದೇಶ್ವರಂ. ವರಪ್ರದೇಶ್ವರಂ ಅಂದರೆ ಯಾವ ವರವನ್ನಾದರೂ ಕೇಳಿದರೂ ನಾನು ಕೊಡ್ತೇನೆ ಅಂತ ಹೇಳುವಂಥ ಸಾಮರ್ಥ್ಯ ಇರೋದು ಭಗವಂತನೊಬ್ಬನಿಗೆ. ಅಂತಹ ವರಪ್ರದೇಶ್ವರಂ ಅಂದರೆ ನಾವೆಲ್ಲ ವರಪ್ರದರು ಅಷ್ಟೇ. ವರಪ್ರದೇಶ್ವರಂ ಅಂದರೆ ಯಾವ ವರವನ್ನು ಕೇಳಿದರೂ ಕೊಡುವಂಥ ಸಾಮರ್ಥ್ಯ ಇರೋದು ಆ ಭಗವಂತನಿಗೆ. ಆ ಭಗವಂತನನ್ನು ಕೇಳಿದರು ಜನಾರ್ದನನ್ನು. ಅಂದರೆ ಆ ಮುಚುಕುಂದನಿಗೆ ಕೊಟ್ಟ ವರ ಇದೆಯಲ್ಲ, ಅದು ಒಂಚೂರು ನಮಗೆ ಸಮಾಧಾನ ಆಗಲಿಲ್ಲ, ಅದು ಸಮಾಧಾನ ಆಗುವ ಹಾಗೆ ಮಾಡಬೇಕು ಅಂತ ಹೇಳಿದರು, ಪ್ರಾರ್ಥನೆ ಮಾಡಿಕೊಂಡ್ರು. 127ನೇ ಶ್ಲೋಕಕ್ಕೆ, ಮಾಂಧಾತ ರಾಜನ ಮಗನಾದ ಮುಚುಕುಂದನಿಗೆ ಹಿಂದೆ ವರ ನೀಡಿದ ದೇವತೆಗಳು ಬಳಿಕ ವರದಾಯಕರೆಲ್ಲ ಒಡೆಯನಾದ ಶ್ರೀಹರಿಯಲ್ಲಿ
ಅಂತೇಳಿದರೆ ಭಗವಂತ ಈಗ ನೀವೇ ನಮಗೆ ವರ ಕೊಡಬೇಕು. ಏನಂತ? ಆ ಮುಚುಕುಂದನಿಗೊಂದು ಅದು ನಮಗೆ ನಾವು ಕೊಟ್ಟದ್ದು ಅದು ಸರಿಯಾಗಲಿಲ್ಲ, ಅದು ಸರಿಯಾಗುವ ಹಾಗೆ ಏನೋ ಮಾಡಬೇಕು ಅಂತೇಳಿದರೆ ನಮಗೇನೋ ಒಂದು ವರ ಕೊಟ್ಟ ಹಾಗೆ ದೇವತೆಗಳು ಭಗವಂತನ ಹತ್ರ ವರ ಕೇಳಿದ ಹಾಗೆ. ಏನಂತ ವರ ಕೇಳಿದರು? ಆ ಮುಚುಕುಂದನಿಗೆ ಕೊಟ್ಟದ್ದು ಸರಿಯಾಗಲಿಲ್ಲ, ಅದು ಒಂದು ಸರಿ ಮಾಡಬೇಕು ಅಂತ ಬೇಡಿಕೊಂಡಿದ್ದರು ದೇವತೆಗಳು ಬೇಡಿಕೊಂಡಿದ್ದರು. ಯಯಾಚಿರೇ. ಹಿಂದೊಮ್ಮೆ ಶ್ರೀಹರಿಯ ವರಬಲದಿಂದ ಅಸುರರ ಮೇಲೆ ನಡೆದ ಯುದ್ಧದಲ್ಲಿ ಮುಚುಕುಂದ ಅಸುರರ ಮೇಲೆ ವಿಜಯ ಸಾಧಿಸಿದ. ದೇವತೆಗಳು ಏನು ಕೇಳಿದರು? ಯಾವುದಾದ್ರೂ ವರವನ್ನು ಕೇಳಿಕೋ ಅಂತ ಕೇಳಿದರು. ಆದರೆ ಮತ್ತೆ ಹೇಳಿದರು, ವಿಷ್ಣು ಮಾತ್ರ ಕೊಡಬಲ್ಲ ಮೋಕ್ಷದ ಹೊರತು. ಅಂದರೆ ಮೋಕ್ಷ ಒಂದು ಕೇಳಿಬಿಡಬೇಡ, ಯಾಕಂದರೆ ಅದು ನಮ್ಮ ಹತ್ರ ಇಲ್ಲ ಮಾರೆ, ಅದು ಖಾಲಿ ವಿಷ್ಣುವಿಗೆ ಮಾತ್ರ ಇರುವಂಥ ಸಾಮರ್ಥ್ಯ ಇರೋದು, ಆದ್ದರಿಂದ ಅದೊಂದು ಬಿಟ್ಟು ಏನನ್ನಾದರೂ ಕೇಳು ಅಂತ. ಸೊ ಆಗ ಮುಚುಕುಂದ ಕೇಳಿದ, ಹಾಗಿದ್ದರೆ ನನಗೆ ಗಾಢ ನಿದ್ರೆ ಕೊಡಿ, ನಿದ್ರೆಗೆ ಭಂಗ ಮಾಡಿದವನು ನಾನು ನೋಡುತ್ತಲೇ ಬೂದಿಯಾಗುವಂತೆಯೂ ಆಗಲಿ ಅಂತ ವರ ಕೇಳಿದ. ಸೊ ವರ ಅವನು ಕೇಳಿದ್ದು ಹೌದು, ವರವನ್ನು ದೇವತೆಗಳು ಕೊಟ್ಟದ್ದು ಹೌದು. ಆದರೆ ತುಂಬ ಸಾತ್ವಿಕ ಮನುಷ್ಯ ಅವ. ಯಾರು? ಮುಚುಕುಂದ. ಏನೋ ಒಂದು ರೀತಿಯಲ್ಲಿ ಹೀಗೆ ಕೇಳಿದ. ಅವನಿಗೇನು ಮನಸ್ಸು ಅಂತ ಈ ಥರ ಒಂದು ಅಂದರೆ ನನಗೆ ಗಾಢ ನಿದ್ರೆ ಕೊಡಿ, ನಿದ್ದೆಯಿಂದ ಎಚ್ಚರ ಆಗುವಾಗ ಈ ಥರ. ಸೊ ಅದಕ್ಕೆ ಏನು ಮಾಡಿದರು? ಭಗವಂತನಿಗೆ ಕೇಳಿಕೊಂಡ್ರು, ಪ್ರಾರ್ಥನೆ ಮಾಡಿಕೊಂಡ್ರು. ಅಯ್ಯೋ ನಮ್ಮ ಮರ್ಯಾದೆ ಹೋಗ್ತದೆ, ಈಗ ಮುಚುಕುಂದನಿಗೆ ನಾವು ಏನೂ ಮಾಡಿಲ್ಲ, ಅಂದರೆ ಏನೋ ಒಂದು ವರ ಕೇಳಿದವ, ಹೀಗಾಗಬಾರ್ದಿತ್ತು ಅಂತೇಳಿದಕ್ಕೆ ಭಗವಂತ ಖಂಡಿತ ಜನಾರ್ದನ ಅಂತ ಹೆಸರು ಹೇಳಿದರು ಮದ್ದೂರು. ಜನಾರ್ದನನ್ನು ಕೇಳಿಕೊಂಡ್ರು ಅಂತ ಹೇಳಿದರೆ ಎಲ್ಲ ಜನರ ಏನು ನೋವನ್ನು ದುಃಖವನ್ನು ಪರಿಹಾರ ಮಾಡುವಂಥ ಜನಾರ್ದನ. ಆದ್ದರಿಂದ ಇವರ ದೇವತೆಗಳ ದುಃಖ ಪರಿಹಾರ ಮಾಡೋದಿಲ್ವ? ಸೊ ಏನು ಅಂತ ನೋಡುವ. ನೆಕ್ಸ್ಟ್ ಶ್ಲೋಕ ಬೈಲರೆ. ಅನರ್ಥಕೋ ವರೋ ಮುನಾ ವ್ರತೋಪಿ ಸಾರ್ಥಕೋ ಭವೇತ್ ಹರಿಂ ಭವಿಷ್ಯಯಾವನಂ ಯಹತ್ವಯಂ ತವೇಶ್ವರ. 128ನೇ ಶ್ಲೋಕ. ಸೊ ದೇವತೆಗಳು ಕೃಷ್ಣನಿಗೆ ಹೇಳ್ತಾರೆ, ಆ ಮುಚುಕುಂದನಿಗೆ ನಮ್ಮಿಂದ ಹಿಂದೆ ವರವು ಕೊಡಲ್ಪಟ್ಟಿದೆ, ಆದರೆ ಅದು ಪುರುಷಾರ್ಥವಾದದ್ದಲ್ಲ, ಅಂದ್ರೆ ಸಾರ್ಥಕವಾದದ್ದಲ್ಲ. ಆ ವರವು ಸಾರ್ಥಕವಾಗಬೇಕಾದರೆ, ಧರ್ಮಾದಿ ಪುರುಷಾರ್ಥ ಸಹಿತವಾಗಬೇಕಾದರೆ ಶ್ರೀಹರಿಯೇ ನೀನು ಮುಚುಕುಂದನು ನಿನಗೆ ಶತ್ರುವಾಗಿ ಮುಂದೆ ಹುಟ್ಟುವ ಕಾಲಯವನನ್ನು ಸುಡಲಿ ಅಂತ ಶ್ರೀಹರಿ ಹತ್ರ ವರವನ್ನು ಬೇಡುತ್ತಾರೆ. ಅನರ್ಥಕೋ ವರೋ ಅಮುನಾ ವೃತೋಪಿ ಸಾರ್ಥಕೋ ಭವೇತ್ ಅರಿಂ ಭವಿಷ್ಯ ಯಾವನಂ ದಹತು ಅಯಂ ತವೇಶ್ವರ. ಏನಾಯಿತು? ಭಗವಂತ ಅನರ್ಥಕ, ವ್ಯರ್ಥ ಆಗಿ ಹೋಯಿತು ಈ ವರ. ಏನದು ಅಂದರೆ ಅವನಿಗೇನು ಕೇಳಿದ? ನನಗೆ ಗಾಢ ನಿದ್ರೆ ಕೊಡಿ ಅಂತ. ಅವನು ಆ ಥರ ವರ ಕೇಳಿದ. ಆಮೇಲೆ ನಾನು ನಿದ್ದೆ ಭಂಗ ಮಾಡಿದವರನ್ನು ನಾನು ಸುಟ್ಟು ಬಿಡುವಾಗ ಆಗಬೇಕು ಅಂತ ನಾವು ಅಂತ ಹೇಳಿದ್ದೇವೆ, ವರ ಕೊಟ್ಟಿದ್ದೇವೆ, ನಮಗೆ ಸಮಾಧಾನ ಇಲ್ಲ. ಅನರ್ಥಕ ವರ ಅದು. ಅಂದರೆ ಏನು? ಅದಕ್ಕೆ ಅರ್ಥವೇ ಇಲ್ಲ. ಅಂದರೆ ಏನೊಂದು ಪುರುಷಾರ್ಥ ಇಲ್ಲದ ಒಂದು ವರ ಅದು. ಅದನ್ನು ಯಾಕೋ ಕೇಳಿದವ, ಅಂದರೆ ವ್ಯರ್ಥ ಆಗಿ ಹೋಯಿತು ನಮ್ಮದು ಅದು. ಸೊ ಅನರ್ಥಕ ವರಹ ಅಮುನಾ, ಅವನು ಕೇಳಿದ ವರ ಈ ರೀತಿ. ವೃತ ಅಂದರೆ ಕೇಳಿಯೇ ಕೊಟ್ಟದ್ದು ನಾವು. ಅವನು ಕೇಳಿದ್ದು ಹೌದು, ನಾವು ಕೊಟ್ಟದ್ದು ಹೌದು. ಅದು ಅಂದರೆ ಅನರ್ಥಕ, ಅಂದರೆ ವ್ಯರ್ಥವಾಗಿ ಹೋಯಿತು ಅಂತ ನಮಗೊಂದು ಅನಿಸಿಕೆ. ಅದು ವ್ಯರ್ಥ ಆಗದ ಹಾಗೆ ಮಾಡು. ಅನರ್ಥಕ ಇದ್ದದ್ದನ್ನು ಸಾರ್ಥಕೋ ಭವೇತ್, ಅದು ಸಾರ್ಥಕವಾಗುವ ಹಾಗೆ ಮಾಡು. ಈಗ ಇಷ್ಟು ತನಕ ಏನಿದೆ ಅದು ಅನರ್ಥಕ ಅಂತ ಇದೆ. ನಮ್ಮ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಅವನೇನೊಂದು ವರವೇ ಕೇಳಿದಾಗಲಿಲ್ಲ, ನಾವೇನು ಕೊಟ್ಟ ಹಾಗೆ ಆಗಲಿಲ್ಲ. ಅವನು ಎಷ್ಟು ನಮಗೆ ಈ ಒಂದು ಸಹಾಯ ಮಾಡಿದ್ದಾನೆ. ಅವನು ಅಲ್ಲದಿದ್ದರೆ ನಾವು ಆ ರಾಕ್ಷಸರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೊಟ್ಟದ್ದು ವರ ಅದು ಅನರ್ಥಕವಾದ ವ್ಯರ್ಥವಾದ ಥರ ಇರುವಂಥ ಒಂದು ವರ ಕೊಟ್ಟಿದ್ದೇವೆ. ಭಗವಂತ ನೀನು ಜನಾರ್ದನ, ಸೊ ನಮ್ಮ ದುಃಖವನ್ನು ಪರಿಹರಿಸು. ಆ ವರವನ್ನು ಸಾರ್ಥಕೋ ಭವೇತ್, ಅದು ಸಾರ್ಥಕವನ್ನಾಗಿ ಮಾಡು. ಅರಿಂ ಭವಿಷ್ಯ ಯಾವನಂ. ಸೊ ಭಗವಂತ ಸರಿಯಪ್ಪ, ಸರಿ. ಅದಕ್ಕೆ ದೇವತೆಗಳು ಅಷ್ಟೇ ನಿಲ್ಲಿಸಲಿಲ್ಲ, ಎಲ್ಲ ಹೇಳಿಬಿಡ್ತಾರೆ ಅವರು. ಅವ್ರಿಗೆ ಏನೆಲ್ಲ ಗೊತ್ತಿದೆಯಾ? ನಾವು ಪ್ರಶ್ನೆ ಕೇಳುವ ಅವ್ರ ಹತ್ರ, ಈಗ ಜೋಯಿಸರ ಹತ್ರ ಹೋಗಿ, ಜೋಯಿಸರೇ ನಾವು ಬಂದು ಕೂತಿದ್ದೇವೆ, ನಾವು ಯಾಕೆ ಬಂದು ಕೂತಿದ್ದೇವೆ ಅಂತ ನೀವೇ ಹೇಳಬೇಕು ಅಂತ ಆ ಥರವೂ ಇರ್ತಾರೆ. ಕೆಲವರು ಜೋಯಿಸರೇ ನೋಡಿ ನಮ್ಮದು ಈ ಥರ ಎಲ್ಲ ಪರಿಸ್ಥಿತಿ ಉಂಟು, ಹೀಗೆ ಉಂಟು, ನಾವು ಏನು ಮಾಡಬೇಕಂತ ಹೇಳಿ
ಅಂದರೆ ಎಲ್ಲ ಏನಿದೆಯೋ ಎಲ್ಲ ಹೇಳಿಬಿಡ್ತಾರೆ. ಅಂದರೆ ಇಲ್ಲ ಎಲ್ಲ ಜೋಯಿಸರು ಹೇಳಬೇಕು. ಮತ್ತು ಅಂತ ಜೋಯಿಸರು ಅಂದರೆ ಏನು, ನಾವು ಯಾಕೆ ಬಂದದ್ದು ಅಂತ ಅವ್ರು ಹೇಳಬೇಕು. ಆವಾಗಲೇ ನಮಗೆ ವಿಶ್ವಾಸ ಇರೋದು. ಅಂಥವರು ಇರ್ತಾರೆ, ಇಂಥವರು ಇರ್ತಾರೆ. ಇಲ್ಲಿ ದೇವತೆಗಳು ಹೇಗೆ ಅಂತ ಹೇಳಿದರೆ ಎಲ್ಲ ಹೇಳಿಬಿಡ್ತಾರೆ. ಏನಂತ, ಅರಿಂ ಭವಿಷ್ಯ ಯಾವನಂ, ಭವಿಷ್ಯದಲ್ಲಿ ಕಾಲಯವನ ಅಂತೇಳ್ಕೊಂಡು ನಿಮ್ಮನ್ನು ಇಲ್ಲದಾಗಿಸುವ ಹಾಗೆ ಗರ್ಗಾಚಾರ್ಯರು ವರ ಪಡ್ಕೊಂಡು ರುದ್ರದೇವರಿಂದ ಆ ವರದಿಂದ ಹುಟ್ಟುತ್ತಾನೆ. ಅವನು ನಿಮ್ಮ ಹತ್ರ ಯುದ್ಧಕ್ಕೆ ಬರ್ತಾನೆ, ಅವನನ್ನು ನೀವು ಸೋಲಿಸ್ತೀರಿ. ಆಗ ಅರಿಂ, ಆ ನಿಮ್ಮ ಶತ್ರು ಇದ್ದಾನಲ್ಲ ಕಾಲಯವನ, ಅವನನ್ನು ನೀವು ಕೊಲ್ಲೋದು ಬೇಡ. ಇವನು ಈ ಯಾರು ಮುಚುಕುಂದ ದಹತು, ದಹತು ಅಂದರೆ ಸುಟ್ಟು ಬಿಡಲಿ. ಅಂದರೆ ಸುಟ್ಟು ಬಿಡಲಿ ಅಂತ ಹೇಳ್ತಾರೆ. ಸುಟ್ಟು ಬಿಡಲಿ ಅಂತ ಹೇಳಿದರೆ ಅವನು ಏನಂತ ಹೇಳಿದ್ರೆ, ಅವನ ನಿದ್ರೆಯನ್ನು ಯಾರು ಭಂಗ ಮಾಡ್ತಾರೋ ಅವರು ಸುಟ್ಟು ಬೂದಿಯಾಗಲಿ ಅಂತ ನಾವು ಹೊರ ಕೊಟ್ಟಿದ್ದೇವಲ್ಲ. ಈ ಕಾಲಯವನ ಅವನ ನಿದ್ದೆಯನ್ನು, ಮುಚುಕುಂದನ ನಿದ್ದೆಯನ್ನು ಭಂಗ ಮಾಡುವ ಹಾಗೆ ನೀವು ಮಾಡಿದರೆ ಆ ಮುಚುಕುಂದ ಎಚ್ಚರಾಗಿ ಗಾಢ ನಿದ್ರೆಯಿಂದ ನೋಡುವುದು ಯಾರನ್ನು, ಕಾಲಯವನನ್ನು ನೋಡಬೇಕು. ನೋಡುವಾಗ ಅವ ಸುಟ್ಟು ಬೂದಿ ಆಗಬೇಕು. ಆ ಥರ ಮಾಡಿ ಅಂದರೆ ಮತ್ತೆ ನೀವು ಅನುಗ್ರಹಿಸಿ ಅಂತ ಅದರ ಅರ್ಥ. ಅಂತೇಳಿದರೆ ನಿಮ್ಮ ಕೆಲಸ ಎಲ್ಲ ಸುಲಭ ಮಾಡಿಕೊಳ್ಳಿ. ಅರಿಂ ಭವಿಷ್ಯ ಯಾವನಂ ದಹತು, ದಹತು ಸುಡಲಿ. ಅಯಂ ತವೇಶ್ವರ, ಅಯಂ ಅಯಂ ಅಂತೇಳಿದರೆ ಆ ಕಾಲಯವನನ್ನು ಅಯಂ ಮುಚುಕುಂದನು ಸುಡಲಿ. ದಹತು ತವ ಈಶ್ವರ ಅಂದರೆ ಭಗವಂತ ಜನಾರ್ದನ, ನೀವು ಎಲ್ಲರ ದೇವಾದಿದೇವ, ನೀವು ಒಂದು ನಮಗೆ ಈ ನಮ್ಮ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಂತ ಕೇಳಿದ್ದಾರೆ. 128ನೇ ಶ್ಲೋಕ ಏನಂತ, ಅನರ್ಥಕೋವರ ಸ್ವಾಮಿ ಭಗವಂತ ಈ ಮುಚುಕುಂದ ಅನರ್ಥಕರವಾದ ವರವನ್ನು ಬೇಡಿದ್ದಾನೆ. ಅನರ್ಥಕೋ ವರಹ ಅಮುನಾವೃತೋ, ಕೇಳಿದ್ದವನು ಹೌದು, ನಾವು ಕೊಟ್ಟದ್ದು ಹೌದು. ಆದರೆ ಈಗ ಏನಂತ ಹೇಳಿದರೆ, ನಮಗೆ ಮುಚುಕುಂದ ಅಂದರೆ ಅಷ್ಟು ಒಳ್ಳೆಯವ, ಅವ ಅಷ್ಟು ಒಂದು ಏನು ಸಾತ್ವಿಕ ಮನುಷ್ಯ ಅಂತೇಳಿದರೆ, ಅವನು ಯುದ್ಧ ಮಾಡಿದ್ದಂತೇಳಿದರೆ ನಮಗೋಸ್ಕರ ಮಾಡಿದ್ದು. ಅವನೇ ರಾಕ್ಷಸರ ವಿರುದ್ಧ ಯುದ್ಧ ಮಾಡಿದಾಗೆ ಮಾಡಿ ಗೆದ್ದಿದ್ದಾನೆ, ನಮಗೆ ಗೆಲುವು ತಂದು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಕೊಟ್ಟ ಅನರ್ಥಕ ವರ ಸಾರ್ಥಕವನ್ನಾಗಿ ಮಾಡಿ ನೀವು ಮಾಡಬೇಕು. ಅಂದರೆ ಅಘಟಿತ ಘಟತ, ನೀವು ಏನಂತೇಳಿದರೆ ಯಾರೂ ಮಾಡದಿದ್ದನ್ನು ನೀವು ಮಾಡ್ತೀರಿ. ಆದ್ದರಿಂದ ಯಾರೂ ಮಾಡದಿದ್ದದನ್ನು ಮಾಡಿ ತೋರಿಸಿ ನಮ್ಮನ್ನು ಏನಾದರೂ ಬದುಕಿಸಿ ಅಂತ. ಅರಿಂ ಭವಿಷ್ಯ ಯಾವನಂ, ಮುಂದೆ ಅರಿಂ ಶತ್ರು, ಭವಿಷ್ಯದಲ್ಲಿ ಹುಟ್ಟುತ್ತಾನೆ ನಿಮ್ಮ ಶತ್ರು ಕಾಲಯವನ, ಯಾವನಂ ಕಾಲಯವನನ್ನು ದಹತು ಇವನು ಸುಟ್ಟು ಆಗಲಿ. ಯಾರು, ಮುಚುಕುಂದ. ಹಾಗಾದರೆ ಮುಚುಕುಂದ ಗಾಢ ನಿದ್ರೆ ಮಾಡುವಲ್ಲಿಗೆ ಕಾಲಯವನ ಹೋಗಬೇಕು, ಅವನನ್ನು ತುಳಿಬೇಕು. ತುಳಿದಾಗ ಅವನಿಗೆ ಎಚ್ಚರ ಆಗಬೇಕು, ಎಚ್ಚರಾದಾಗ ಇವನನ್ನು ಕಾಲಯವನನ್ನು ನೋಡಬೇಕು. ನೋಡಿದರೆ ಸುಟ್ಟು ಬೂದಿ ಆಗ್ತಾನೆ ಕಾಲಯವನ. ಅಂದರೆ ನಿಮ್ಗೆ ಹೇಗಿದ್ರೆ ಕೊಲ್ಲಬೇಕಲ್ಲ, ಹೀಗೆ ಕೊಲ್ಲಬೇಕು ನೀವು. ನಿಮಗೆ ಆಗದಿದ್ದದ್ದು ಯಾವುದೂ ಇಲ್ಲ, ಆದ್ದರಿಂದ ನೀವು ಅದನ್ನು ಮಾಡಿ ಅಂದರೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ತವ ಈಶ್ವರ ಅಂತ ಹೇಳ್ಕೊಂಡು. ಸೊ ಅಲ್ಲಿಗೆ ಇವತ್ತಿನದನ್ನು ಮುಗಿಸ್ಕೊಳ್ಳೋಣ. ಅದು ಹೇಗಾಗ್ತದೆ, ಕತೆ ಹೇಗೆ ಮುಂದುವರಿಯುತ್ತದೆ ಅಂತ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣೆ ಮಸ್ತು.